ಅಕ್ಕ ಮಾತಾಡಕ್ಕ. ಹಲೋ, ನಿಮ್ ಲವರ್. ಹಾ, ಯಾರು? ನಾನು ಅಂದ್ರೆ ನಾನ್ ಸೌಂದರ್ಯ. ಹಾ, ಹೇಳು. ಏನಿಲ್ಲ, ನನ್ ತಮ್ಮ ಮಾತಾಡ್ಬೇಕು ಅಂತ ಅಂದ. ನೀನ್ ಅದೇ ನಿನ್ನೆ ಮಾತಾಡದ್ವಲ್ಲ, ಅದ್ರ ಬಗ್ಗೆ ಹೇಳ್ದೆ. ಅದಕ್ಕೆ ಅವನ ಜೊತೆ ಮಾತಾಡ್ಲಿ. ಅವನು ನೀನೇ ಮಾತಾಡೋ ಪ್ರವೀಣ್. ಅಕ್ಕ ಹಲೋ, ಅವ ಅಕ್ಕನ ಹೆಸರು ಏನಕ್ಕ? ದಿವ್ಯಾ. ಹಲೋ ದಿವ್ಯಾ ಅಕ್ಕನವ್ರೆ. ಹಾ, ಹೇಳು. ಅಕ್ಕ ಇವಾಗ ನೀನು ನಿನ್ನೆ ನಮ್ಮ ಅಕ್ಕನ್ಗೆ ಹೇಳ್ದೆ, ನಿನ್ನೆಗೆ ಅವನಿಗೆ ಸಂಬಂಧಪಟ್ಟಿದ್ದು ನನ್ನನ್ನ ಯಾಕೆ ಸೆಂಟ್ರಲ್ ತರ್ತೀರಾ ಅಂತ ಹೇಳಿದಲ್ಲ ಅಕ್ಕ. ಹಾ, ಇದು ನಿನಗೆ ಓಕೆ ಅನ್ಸೈತಾ ಅಕ್ಕ? ಹೌದು. ಈಗ ನಾನು ಅದೇ ರೀತಿನೇ ಮಾತಾಡ್ತೀನಿ ಅಕ್ಕ. ಈಗ ನಮ್ಮ ಅಕ್ಕಂದು ಮತ್ತೆ ನಿಮ್ಮ ಅಣ್ಣನ ಮಧ್ಯೆ ನಿಮ್ಮ ಅಣ್ಣ ನನಗ್ ಬೈದಿರೋದು ಸರಿನಾ ಅಕ್ಕ? ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಕ್ಕ. ಅದೇ ರೀತಿನೇ ನೀವು ಮಾತಾಡ್ಬೇಕು. ನಿಮ್ ಕಡೆ ಸ್ಟ್ರಾಂಗ್ ಆಗಿ ಮಾತಾಡಿದ್ರೆ ನನಗೆ ಬೇಗ ಮಾತಾಡಕ್ ಬರುತ್ತಕ್ಕ. ಸರಿ. ನಿಮ್ಮ ಅಣ್ಣ ಅಂದಿರೋ ಮಾತಕ್ಕ, ಮಗ ಬಳೆ ತೊಡಸ್ತೀನಿ ಸೀರೆ ಹಾಕ್ಸ್ತೀನಿ ಅಂದವ್ರಕ್ಕ. ಅದೇ ನಿಮ್ಮ ಅಣ್ಣ ಗಂಡ್ಸಾಗಿದ್ರೆ ಅಕ್ಕ ನನ್ ಫೋನ್ ಪಿಕ್ ಮಾಡ್ಬೇಕು ತಾನೆ ಅಕ್ಕ? ನಾನು ಅವ್ರು ಫೋನ್ ಮಾಡಿದಾಗೆಲ್ಲ ರ್ಯಾಶ್ ಆಗಿ ಮಾತಾಡಲ್ಲ, ಅಣ್ಣ ಅಂತಾನೆ ಮಾತಾಡ್ತೀನಿ ನಾನು. ಯಾಕಂದ್ರೆ ನಾವ್ ಹೆಂಗ್ ಮಾತಾಡ್ತೀವೋ ಅವ್ ಮುಂದೆ ಇದ್ದವ್ರು ಹಂಗೆ ಮಾತಾಡ್ತಾರಕ್ಕ. ನಿಮ್ಮ ಅಣ್ಣ ಮಾತಾಡಿದ್ ತಪ್ಪು ತಾನೆ ಅಕ್ಕ? ನೀನೇನ್ ಮಾತಾಡ್ದೆ ಅಕ್ಕ? ನೀನು ನಾನು ಅಂತ ಇವೆಲ್ಲ ಏಕವಚನದಲ್ಲಿ ಬೇಡ ಅಕ್ಕ. ಅಕ್ಕ ಅಂತ ತಮ್ಮ ಅಂತಾನೆ ಮಾತಾಡಕ್ಕ. ಸರಿ, ನೀನು ನನ್ನ ಅಕ್ಕ ಅಂತ ಕರ್ದೆ ಅಂದ್ರೆ ನೀನ್ ನನಗ್ ತಮ್ಮ. ನಾನು ಏಕವಚನದಲ್ಲಿ ಮಾತಾಡೋದೇನು ತಪ್ಪಲ್ಲ. ನೀನ್ ನನಗ್ ಅಣ್ಣ ಆಗಿದ್ರೆ ನಾನಿನ್ನ ಏಕವಚನದಲ್ಲಿ ಮಾತಾಡ್ಸಿದ್ರೆ ತಪ್ಪಾಗತ್ತೆ, ಆಯ್ತಾ? ಹೇಳು. ನಿಂಗೆ ಏಜ್ ಎಷ್ಟಕ್ಕ? ನನಗೆ ಎಷ್ಟು? ನನ್ನ ಅಣ್ಣನ್ಕಿಂತ ನಾನು 2 ವರ್ಷ ಚಿಕ್ಕವಳು. ಎಷ್ಟಕ್ಕ ಇವ್ರಿಗೆ ಏಜ್? 27. ಏನಕ್ಕ? 27. 27. ಸರಿ ಆಯ್ತಕ್ಕ. ಅವನ್ ಮಾತಾಡಿತ್ತಲ್ಲ, ನನಗ್ ಮಾತಾಡಿದಾಗ ನನಗ್ ಮಾತಾಡಿದ ವಿಷಯನ ಅವನಿಗೆ ಹೇಳಿದ್ದು. ಅದೇ ಹೇಳ್ತಾ ಇದೀವಲ್ಲಕ್ಕ. ಈಗ ಅವನೇ ನನ್ ಬಗ್ಗೆ ಮಾತಾಡಿದ್ ಕೆಟ್ಟದಾಗಿ. ಸರಿ, ನಮ್ಮ ಅಣ್ಣನ ಹತ್ರ ಅಕ್ಕ ನೀನ್ ಮಾತಾಡಿದ ಫಸ್ಟ್ ನನ್ನ ಅಣ್ಣನೇ ಕಾಲ್ ಮಾಡಿದ್ನ ನಿನಗೆ? ಯಾರಕ್ಕ? ನನ್ನ ಅಣ್ಣನೇ ನಿನಗೆ ಕಾಲ್ ಮಾಡಿದ್ನ ಅಥವಾ ನೀನೇ ನನ್ನ ಅಣ್ಣನಿಗೆ ಕಾಲ್ ಮಾಡಿದ್ನ ಮಾತಾಡೋದಕ್ಕೆ? ನಿಮ್ಮ ಅಣ್ಣಂಗೆ ನಾನು ಫೋನ್ ಮಾಡೋದ್ ಬಿಟ್ಟೆ ತುಂಬಾ ದಿವಸ ಆಗಿತ್ತಕ್ಕ. ಅವತ್ತು ಒಂದ್ ದಿವಸ ಮಾತಾಡಿದ್ದೆ. ನಮ್ಮ ಅಕ್ಕ ಅಳ್ತಾ ಇದ್ಲ ಅನ್ನೋ ಕಾರಣಕ್ಕೆ ನಾನು ಮಾತಾಡಿದ್ದೆ. ನಿಮ್ಮ ಅಣ್ಣಂಗೆ ನನ್ ಕೆಟ್ಟದಾಗ ಯಾವತ್ತೂ ಮಾತಾಡಿಲ್ಲ. ನಮ್ಮ ಅಕ್ಕನೇ ಕೇಳು, ಇಲ್ಲಾಂದ್ರೆ ನಿಮ್ಮ ಅಣ್ಣನೇ ಕೇಳಕ್ಕ. ಓಕೆನಾ ಅಕ್ಕ? ನಾನು ನಿಮ್ಮ ಅಣ್ಣಗೆ ನಾನಾಗ್ಲಿ ಫೋರ್ಸೇಬಲ್ ಆಗಿ ಫೋನ್ ಏನು ಮಾಡಿಲ್ಲ. ನಿಮ್ಮ ಅಣ್ಣ ಮಾಡಿದ್ರು ಒಂದ್ 2 ಸತಿ ಪಿಕ್ ಮಾಡ್ಲಿಲ್ಲ. ನಾನು ಅದ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡು, ಅವ್ರಿಗೆ ಬಿಟ್ಟಿದ್ದದ ಅಂತ ಸುಳ್ಳಾಗಿದ್ದೆ. ಇವಾಗ ಮೊನ್ನೆ ರಿಟರ್ನ್ ನಿಮ್ ತಮ್ಮ ಅಷ್ಟು ದಿವಸ ಇಲ್ದೇ ಇರೋ ತಮ್ಮ ಇವಾಗ ಹೆಂಗ್ ಬಂದ, ಆ ಮಗನ ಕರ್ಸು, ಅವ್ನ್ ಬಳೆ ತೊಡಸ್ತೀನಿ ಅಂತ ಅಂದಾಗ ಅಕ್ಕ ನಾನು ಮಗ ಅಂತಾನೆ ಒಪ್ಕೊಂತೀನಿ. ನಿಮ್ಮ ಅಣ್ಣ ಅಕ್ಕ ನಿಮ್ಮ ಅಪ್ಪಾಜಿ ಒಬ್ರಿಗೆ ಹುಟ್ಟಿದ್ರೆ ಅಕ್ಕ ನಾನು ಫೋನ್ ಪಿಕ್ ಮಾಡಿ ಮಾತಾಡಕ್ಕೆ ಇವಾಗ ನಾನು ಎದುರಿಗೆ ಬರೋದು ಬೇಡ. ನಾನು ಎದುರಿಗೆ ಬರೋದು ಬೇರೆ ಕಥೆ ಮಾಡ್ಬಿಡ್ತೀನಿ ನಿಮ್ಮ ಅಣ್ಣಂಗೆ. ಜಸ್ಟ್ ಫೋನ್ ಪಿಕ್ ಮಾಡಿ ಮಾತಾಡಕ್ಕೆ ಹೇಳಿ, ಇಲ್ಲಾಂದ್ರೆ ನೀನೇ ನಿಂತ್ಕೊಂಡ್ಬಿಡಕ್ಕ, ನಾನೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅಕ್ಕ. ಸರಿ, ಇವಾಗ ನೀವು ಮಾತಾಡ್ಕೊಂಡಾಗಿದೆ. ನೀನ್ ಮಾತಾಡೋದಾಗ್ಲಿ ನನ್ನ ಅಣ್ಣ ಈಗ ನಮ್ಮ ಅಣ್ಣ ನಿಮ್ಮ ಅಕ್ಕ ಫೋನ್ ಮಾಡಿ ಮಾತಾಡ್ದಲ್ಲೇ ನೀನು ನಮ್ಮ ಅಣ್ಣನ ಹತ್ರ ಮಾತಾಡಿಲ್ಲ. ಫಸ್ಟ್ ಆಫ್ ಆಲ್ ಅವರು ಪ್ರಾಬ್ಲಮ್ ಮಾಡ್ಕೊಂಡಿರೋದನ್ನ ಅವರೇ ಸಾಲ್ವ್ ಮಾಡ್ಕೋಬೇಕಿತ್ತು. ನಿಮ್ಮ ಅಕ್ಕ ನನಗಾಗ್ಲಿ ನನ್ನ ಅಣ್ಣ ನಿನಗಾಗ್ಲಿ ಫೋನ್ ಮಾಡೋದ್ ಬೇಡ್ದಿತ್ತು. ಈಗ ಅಕ್ಕ ಆಯ್ತು, ಒಂದ್ ನಿಮಿಷ ಇರಕ್ಕ, ಒಂದ್ ನಿಮಿಷ ಇರು. ಈಗ ಇದೇ ಅಕ್ಕ ನಿನಗೇನಾರ ಪ್ರಾಬ್ಲಮ್ ಆದ್ರೆ ನಿಮ್ಮ ಅಣ್ಣವ್ರು ಬಂದು ಮಾತಾಡಲ್ಲ ಅಕ್ಕ? ನಾನ್ ನಮ್ಮ ಅಣ್ಣನಿಗೆ ಹೇಳಲ್ಲ, ನಾನೇ ಸಾಲ್ವ್ ಮಾಡ್ಕೊಳ್ತೀನಿ ಅಕ್ಕ. ನಮ್ಮ ಅಕ್ಕಂಗೆ ಧೈರ್ಯ ಇಲ್ಲ ಅಕ್ಕ. ಅಲ್ಲ ಅಕ್ಕ, ನಮ್ಮ ಅಕ್ಕಂಗೆ ಧೈರ್ಯ ಇಲ್ಲ ಅಕ್ಕ. ನಮ್ಮ ಅಕ್ಕಂಗೆ ಧೈರ್ಯ ಇಲ್ಲ, ಅದಕ್ಕೆ ನಮಗೆ ಹೇಳ್ತಾರ. ನಿಮ್ಮ ಅಕ್ಕಂಗೆ ಧೈರ್ಯ ಇಲ್ಲ, ನೀವು ಧೈರ್ಯ ಇರ್ಬೋದಕ್ಕ. ಅದಕ್ಕೆ ನನಗೇನ ಕಾಲ್ ಮಾಡಿದ್ಯಾ ನೀನು? ಇದೇ ಧೈರ್ಯದ ಬಗ್ಗೆನೇ ಮಾತಾಡಕ. ನಿಮ್ಮ ಅಣ್ಣನ ಧೈರ್ಯ ಇಲ್ಲ ಅಕ್ಕ, ನಿಮ್ ಧೈರ್ಯ ಐತೆ, ಅದಕ್ಕೆ ಫೋನ್ ಪಿಕ್ ಮಾಡ್ದೆ ಅಕ್ಕ ನೀನು. ಈಗ ನಿಮ್ಮ ಅಣ್ಣನ ಅದೇ ರೀತಿ ನಾನು ಫೋನ್ ಪಿಕ್ ಮಾಡಿದ್ರೆ ಸರಿ, ನಮ್ಮ ಅಣ್ಣನಿಗೆ ಧೈರ್ಯ ಇಲ್ಲ, ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ ಕೇಳು, ನಮ್ಮ ಅಣ್ಣನಿಗೆ ಧೈರ್ಯ ಇಲ್ಲ ಅಲ್ವಾ? ನನಗ್ ಧೈರ್ಯ ಇದೆ, ನೀನ್ ನನಗ್ ಮಾಡಿದ್ಯಾ. ನನ್ನ ಅಣ್ಣನಿಗೆ ಧೈರ್ಯ ಇಲ್ಲ. ನೀನ್ ಅದೇನ್ ಬೇಕು ನನ್ನ ಅಣ್ಣನಿಗೆ ಬೈಕೋ. ಮುಂದೆ ನಮ್ಮ ಅಣ್ಣ ಫೋನ್ ಪಿಕ್ ಮಾಡ್ತಿಲ್ಲ, ಧೈರ್ಯ ಇಲ್ಲ, ಅದೇನ್ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಕೊಂತಿದ್ಯಾ ಅದನ್ನ ಮಾಡ್ಕೊ ನೀನು ಅಷ್ಟೇ. ಅವ್ನ್ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ನನಗ್ ಫೋನ್ ಮಾಡೋದಾಗ್ಲಿ ನನ್ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ ಬೇಡ ನಿನಗೆ. ಅಕ್ಕ ಹೇಳ್ತೀನಿ ಕೇಳಿ, ನಿನ್ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿಲ್ಲ. ಮೊನ್ನೆ ಮಾತಾಡೋದು ನಾನು ಕೆಟ್ಟದಾಗ ಮಾತಾಡದ್ನ? ನಾನ್ ಹೇಳ್ತಿರೋದು ನನ್ನ ಅಣ್ಣ ಫೋನ್ ಪಿಕ್ ಮಾಡ್ತಿಲ್ಲ, ನನ್ನ ಅಣ್ಣ ಹೆದರ್ಕೊಂಡಿದ್ದಾನೆ ಅಲ್ವಾ?
ಸರಿ ನನ್ನ ಅಣ್ಣ ಫೋನ್ ಮಾತಾಡ್ತಿಲ್ಲ, ನಮ್ಮ ಅಣ್ಣ ತಪ್ಪು ಮಾಡಿದ್ದಾನೆ, ತಲೆ ಮರೆಸ್ಕೊಂಡಿದ್ದಾನೆ, ಮತ್ತೊಂದು ಏನೇ ಮಾಡ್ಕೊಂಡಿರ್ಬೋದು. ಅದನ್ನ ನಾನು ತಪ್ಪು ಅಂತಾನೆ ಹೇಳ್ತೀನಿ. ನಿನ್ ತಪ್ಪು ಅನ್ಸರಿ ತಪ್ಪುನೇ ಅದು. ಅಕ್ಕ ನಾನು ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲಿ ಕೇಳು, ಅದು ತಪ್ಪಲ್ವಾ? ನಮ್ಮ ಅಣ್ಣ ಮಾತಾಡ್ದಿರೋದು, ಫೋನ್ ನಂಬರ್ ಬ್ಲಾಕ್ ಮಾಡ್ಕೊಂಡಿರೋದು ಹೆದರಿಕೆನೇ ಇರ್ಬೋದು ನಮ್ಮ ಅಣ್ಣನಿಗೆ. ಅದು ನಮ್ಮ ಅಣ್ಣ ಮಾತಾಡ್ಕೊಂಡಿದ್ದಾನೆ, ಈಗ ನಮ್ಮ ಅಣ್ಣ ತಪ್ಪು ಮಾಡಿದ್ದಾನೆ, ನಿಮ್ಮ ಅಕ್ಕ ಸರಿ ಮಾಡಿದ್ದಾರೆ, ಅದೇನೇ ಇರ್ಲಿ. ನೆಕ್ಸ್ಟ್ ನಿನಗೇನ್ ಪ್ರೊಸೀಜರ್, ನಮ್ಮ ಅಣ್ಣ ಫೋನ್ ಮಾಡ್ತಿಲ್ಲ, ನಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ ಮೋಸ ಮಾಡಿರ್ಬೋದಲ್ವಾ, ಮಾಡಿದ್ದಾನೆ ಅಲ್ವಾ? ಅದೇನ್ ಕಾನೂನು ಪ್ರಕಾರ ನಮ್ಮ ಅಣ್ಣನಿಗೆ ಶಿಕ್ಷೆ ಕೊಡಿಸ್ಬೇಕು, ಇಲ್ಲ ನಮ್ಮ ಅಣ್ಣನಿಗೆ ಏನ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ನೆಕ್ಸ್ಟ್ ಮಾಡಿ ಮುಂದೆ ಹೋಗಿ. ನೀವು ನನಗ್ ಫೋನ್ ಮಾಡಿ ನಮ್ಮ ಅಣ್ಣ ಫೋನ್ ಪಿಕ್ ಮಾಡ್ತಿಲ್ಲ, ಹಂಗ್ ಫೋನ್ ಮಾಡಿರೋ ವಿಚಾರನೇ ಬೇರೆ. ವೇಟ್, ನಿನ್ನವರೆಗೂ ಬರ್ತೀನಿ. ವೇಟ್ ಅಕ್ಕ, ನಿನಗೇನಂದ್ರಕ್ಕ ತೊಂದರೆ ಅಕ್ಕ? ಇವ್ರು ನಿನಗೇನಂದ್ರು? ಅವರು ನನಗೆ ಅದೇ ನನ್ನ ಬಗ್ಗೆ ಅವ್ರಿಗೆ ಇನ್ನೂ ಗೊತ್ತಿರ್ಲಿಲ್ಲ. ಏನೇನ್ ಮಾತಾಡಿದ್ರು, ನೀನ್ ಹಾಳು ಮಾಡಿದ್ಯಾ, ನಮ್ಮ ಅಣ್ಣನ ಲೈಫ್ ಹಾಳು ಮಾಡಿದ್ಯಾ, ಮನೆ ಹಾಳು ಮಾಡಿದ್ಯಾ, ನೀನ್ ಚಟ ತಿರ್ಸ್ಕೊಂಡ್ ನೀನ್ ಇರ್ಬೇಕಾಗಿತ್ತು ಅಂತೆಲ್ಲ ಮಾತಾಡಿದ್ರು. ಅಕ್ಕ ನೀನು ಬೇರೆ ಯಾರು ಲವ್ ಮಾಡಿದ್ರೆ ಇದೇ ತರ ಆಗಿದ್ರೆ ನೀನ್ ಹಿಂಗೆ ಸುಮ್ಮನಿದ್ಬಿಡ್ತಿದ್ದ ಅಕ್ಕ? ಸರಿ, ಅವರು ಮಾತಾಡ್ಕೊಂಡಿದ್ದಾರೆ ಅಲ್ವಾ, ಅವರಿಬ್ರು ಮಾಡ್ಕೊಂಡಿದ್ದಾರೆ, ಅವರಿಬ್ರು ಏನ್ ಬೇಕಾದ್ರೂ ಮಾಡ್ಕೊಂಡಿದ್ದಾರೆ. ನನಗೇನು ಫೋನ್ ಮಾಡ್ಬೇಕಿತ್ತು, ನನಗೇನು ಮೆಸೇಜ್ ಮಾಡ್ಬೇಕಿತ್ತು? ಸರಿ, ಅವರು ಏನಾದ್ರು ಮಾತಾಡ್ಕೊಂಡ್ಲಿ, ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ನನ್ನ ಕೇಳಿದ್ರ? ಅವ್ರ ಏನಾದ್ರು ಹೋಗೋಷ್ಟೊತ್ತಿಗೆ, ಬರೋಷ್ಟೊತ್ತಿಗೆ, ಏನಾದ್ರು ಮಾಡೋಷ್ಟೊತ್ತಿಗೆ, ಲವ್ ಮಾಡೋಷ್ಟೊತ್ತಿಗೆ ನನ್ನ ಕೇಳಿದ್ರ ಅವರು? ನೀನ್ ಮದುವೆ ಆಗ್ತಿರ್ತಿಲ್ಲ, ಮದುವೆ ಆಗ್ಬಿಡ್ತೀನಿ. ನಾನ್ ಕೇಳೋದಕ್ಕೆ ಆನ್ಸರ್ ಮಾಡು, ಅವ್ರಿಬ್ರು ಲವ್ ಮಾಡ್ಕೊಂಡಿದಾರಲ್ವಾ, ಅವ್ರಿಬ್ರು ಹೋಗಿದ್ದಾರೆ ಬಂದಿದ್ದಾರೆ, ನಮ್ಮ ಅಣ್ಣನೇ ಅವ್ರ ಮನೆಗ್ ಹೋಗಿದ್ದಾನೆ. ಏನೋ ಮಾಡಿದ್ರು ನನ್ನ ಕೇಳಿ ಏನಾದ್ರು ಮಾಡಿದ್ರ ಅವರು? ನಿನ್ನ ಕೇಳಿ ಮಾಡಿಲ್ಲ. ಈಗ ಒಂದ್ ನಿಮಿಷ, ನನಗ್ ಫೋನ್ ಮಾಡ್ಬೇಕು, ಅವರು ಮೆಸೇಜ್ ಮಾಡ್ಬೇಕೇನು? ಇವಾಗ ಅಕ್ಕ ಒಂದ್ ನಿಮಿಷ, ನಿಮ್ ಅಣ್ಣಂಗೆ ನೀನಾದ್ರೂ, ಯಾಕಂದ್ರೆ ಹೆಣ್ಣಿಗೆ ಗೊತ್ತಾಗುತ್ತೆ ಅಂತ ನಿನ್ ಮುಂದೆ ಕಷ್ಟ ಹೇಳ್ಕೊಂಡಿರ್ಬೋದು ಇವ್ರು. ನಿಮ್ ಅಣ್ಣಂಗೆ ಸಮಾಧಾನದಿಂದ ಹೇಳು ಅಂತ ಹೇಳೋರೇ ಹೊರತು ನಿಮ್ ಅಣ್ಣಗೆ ಕೆರದಲ್ಲಿ ನೋಡೋದು ಹೇಳು, ನನ್ನ ಹತ್ರ ಬಂದು ಕರ್ಸು, ನನ್ನನ್ನೇ ಮದುವೆ ಆಗೋಂತ ಏನಾದ್ರು ಈ ರೇಂಜಿಗೆ ಹಿಂಗ್ ಚಾರ್ಜರ್ ಕೊಟ್ಟಾರ ಅಕ್ಕ ಅವರು? ನಿಮ್ ಅಣ್ಣನ್ ನಾನ್ ಬಿಡಲ್ಲ, ಅದೇನ್ ಮಾಡ್ತೀನಿ ನೋಡು, ಯಾವುದೇ ಕಾರಣಕ್ಕೂ ನನಗ್ ಮೋಸ ಮಾಡಿದ್ದಾನೆ. ಇರಾಕ ನಮ್ಮ ಅಕ್ಕ ಇರೋ ಸಿಚುವೇಶನ್ ಅಲ್ಲಿ ನೀನಿದ್ರು ನೀನ್ ಮಾಡ್ತಿದ್ದ ಮಾಡಲ್ಲ? ನಿಮ್ಮ ಅಕ್ಕ ಯಾವ ಸಿಚುವೇಶನ್ ಅಲ್ಲಿ ಇದಾರೆ ನನಗ್ ಗೊತ್ತಿಲ್ಲಪ್ಪ, ಸಿಚುವೇಶನ್ ಅಲ್ಲಿ ಇದಾರೆ ಅಂತ. ಆಯ್ತವ, ನೀನು ಒಬ್ಬನ ಜೊತೆ ಹೋಗಿ ಬಂದಿರ್ತೀಯ, ಅವನು ನೀನ್ ಇದೇ ತರ ಮಾಡಿದ್ರೆ ಸುಮ್ನೆ ಇರ್ತೀಯಾ? ಸಾಕ ಹಿಂಗ್ ಕೇಳ್ಬೇಕಾ? ಅವನಲ್ಲ ಇನ್ನೊಬ್ಬ, ಹೋಗ್ತಿರ್ತೀನಿ ನಾನು ಅಷ್ಟೇ. ಅಲ್ಲ, ನೀನ್ ಹೋಗ್ತಿರ್ತೀಯ, ಯಾಕಂದ್ರೆ ನೀನು 55 ಮದ್ವೆ ಆಗೋಕ್ ರೆಡಿ ಇದೆಯಾ? ನಮ್ಮ ಅಕ್ಕ ನಿಮ್ಮಕ್ಕನು ಲವ್ ಮಾಡಿ ನಿಮ್ಮಕ್ಕನು ಮದ್ವೆ ಆಗಿನೇ ಬಂದಿರೋದು. ನಾನ್ 50 ಮದ್ವೆ ಆಗ್ತೀನಿ, ಅದ್ ನನ್ ತಾಕತ್ತು, ನಿನಗ್ ಬೇಡ ಅದು. ಅಯ್ಯೋ, ನಿನ್ ತಾಕತ್ ಬಗ್ಗೆ ನಾ ತಿಳ್ಕೊಂಡ್ಬಿಟ್ಟಿದೀವ ಅಕ್ಕ. ಮದ್ವೆ ಆಗಿನೇ ಬಂದಿರೋದು, ಮುಚ್ಚಿಕ್ಕೆ ಲವ್ ಮಾಡಿಲ್ವಲ್ಲ, ಗೊತ್ತಿದ್ದೆ ಲವ್ ಮಾಡಿದ್ದು. ನಿಮ್ಮ ಅಣ್ಣ ತೀಟೆ ಎತ್ಕೊಂಡ್ ಬಂದಿದ್ನಲ್ಲ, ಇವಾಗ ನಿನ್ನ ಅಕ್ಕನ ತೀಟೆ ಇರ್ಲಿಲ್ವಾ? ತೀಟೆ ನೋಡು, ನಿಮ್ಮ ಅಣ್ಣನ್ ತೀಟೆ ಮುರಿದಿರ್ಬೋದು, ಈ ಅಕ್ಕಂಗೆ ಇನ್ನೂ ತೀಟೆ ಐತೆ, ಅದಕ್ಕೆ ಅವನೇ ಬೇಕು. ಅದೇ ಹೋಗ್ಲಿ ಬಿಡು, ಕರ್ಕೊಂಡು ಹೋಗು. ಅದೆಲ್ಲಿ ಕರ್ಕೊಂಡು ಹೋಗ್ ನಮ್ಮ ಅಣ್ಣನ? ಅಯ್ಯೋ, ನಿಮ್ಮ ಅಣ್ಣ ಇದಾರಲ್ಲ, ಬೇರೆ ಯಾವ್ದಾದ್ರು ನೋಡ್ಕೊಳಕ್ ಹೇಳು. ಬೋರ್ ಆಗಿದೆ ಅಲ್ವಾ, ಬೇರೆ ನೋಡ್ಕೊಳಕ್. ನೀನಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ, ನನ್ ಬಗ್ಗೆ ಏನಕ್ ಮಾತಾಡ್ತಿದ್ಯಾ ಮತ್ತೆ ನೀನು? ನಾನು ಹೇಳಿದ್ ನಂಗಂತ ತಮ್ಮ ಮಾತಾಡ್ತಿರ್ಬೇಕು, ನಾನ್ ಮಾತಾಡ್ತಿರೋದು. ನಮ್ಮ ಅಕ್ಕನಿಗೆ ಇನ್ನೂ ತೀಟೆ ಮುಗ್ದಿಲ್ಲ ಅನ್ನಲ್ಲ, ಅದಕ್ಕೆ ನಾನ್ ಮಾತಾಡ್ತಿರೋದು. ಅಲ್ಲ ಆಯ್ತು, ನಿನ್ ತರ ಅಲ್ಲ ನಮ್ಮ ಅಕ್ಕ ಅಂತ ಹೇಳಿದೀನಿ ನಾನು. ನಿನ್ ತರ ಅಲ್ಲ, ನಮ್ಮ ಅಕ್ಕನಿಗೆ ಅವನೇ ಬೇಕು, ಅದಕ್ಕೆ ಕಾಯ್ತಾ ಇರೋದು. ನಿನ್ ತರ ಆಗಿದ್ರೆ ಆ ಅಕ್ಕನೇ ಡೈಲಿ ಒಬ್ಬೊಬ್ಬ ನೋಡ್ಕೊಂಡು ಹೋಗ್ಬಿಟ್ಟಿರೋಳು. ನಿಮ್ಮ ಅಕ್ಕನೇ ಅಣ್ಣನೇ ಬೇಕಲ್ವಾ? ಈಗ ನನ್ನ ಅಣ್ಣ ಮದ್ವೆ ಆಗಲ್ಲ, ನನ್ನ ಅಣ್ಣ ನನ್ಗ ಆಗಲ್ಲ ಅಂತ ಹೇಳ್ತಿದ್ದಾನಲ್ವಾ, ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡು. ಅದನ್ನ ನಾವು ಮಾಡಕ್ ರೆಡಿನೇ ಇದೀವಕ್ಕ. ನೀ ನಮ್ಮ ಅಕ್ಕಂಗೆ ಏನ್ ಅದಕ್ಕೆ ನಾನು ಫೋನ್ ಮಾಡಿದ್ದು. ಸರಿ, ನಾನು ಹೇಳ್ದೆ, ನಾನು ಅಂದೆ ಏನ್ ಇವಾಗ? ಏನು ನಾನ್ ಮಾತಾಡ್ದೆ, ಏನ್ ಇವಾಗ? ನೀನ್ ಅದು ಇದ್ದಿದ್ದಕ್ಕೆ ತಾನೇ ಅಂದಿದ್ದು. ಹೌದು, ನಾನು ಇದ್ದೀನಿ. ಏನಿವಾಗ? ಏನಿವಾಗ? ಹೌದಪ್ಪ, ನಿಮ್ಮ ಅಕ್ಕನ್ಕಿಂತ ಕೆಟ್ಟೋಳೆ ನಾನು, ನಿಮ್ಮ ಅಕ್ಕನ್ಕಿಂತ ಹೆಚ್ಚಾಗಿ ಬಂದಿನಿ. ಆ ತರದವ್ರನ್ನೇ ನಾನು ಮದ್ವೆ ಆಗಿದ್ದೀನಿ. ಏನಿವಾಗ? ಏನ್ ಕಿತ್ಕೊಳ್ತೀನಿ? ನೀನ್ ಈ ಕಿತ್ಕೊಂತೀಯ ಎಲ್ಲ ಬೇಡ ನನ್ನ ಹತ್ರ. ಮತ್ತೇನೀಗ? ಸರಿ, ನಿಮ್ಮ ಅಣ್ಣ ಅಲ್ಲ, ನೀನು ನಿಮ್ಮ ಅಣ್ಣ ಅಷ್ಟೇ ಅಲ್ಲ, ಅವ್ನ ಅಮ್ಮನ
ನೀವ್ ಯಾರು ಬಂದ್ರು ನಂದು ಕಿತ್ಕೊಳಕ್ಕಾಗಲ್ಲ ನೋಡು. ನಿನ್ ಕಿಟ್ಕೊಂಡು ನಾನ್ ಮಾಡ್ಕೊಂಡೆ ಹೋಗಲು. ಹಾ ನಿನ್ ಕಿತ್ಕೊಂಡು ನಾನೇ ನೀನ್ ಹೋಗಲಿ ಹೋಗ ಫಸ್ಟ್ ಫೋನ್ ಗಂಡ ಮಗಿಗೆ ಇಲ್ಲ ಅವ್ನ್ ಫೋನ್ ಪಿಕ್ ಮಾಡಲ್ಲ ಅದೇನ್ ಮಾಡ್ತೀಯ ಮಾಡು. ಆ ಗಾಂಡ ನನ್ ಮಗ ಕಣ್ಣಿ ಕಾಣಿಸ್ತಾರೆ ಏನಾರು ಮಾಡಕ್ಕೆ. ಅವನು ಅವನು ಫಸ್ಟ್ ಅವ್ನ್ ಗಂಡ್ ಸೌದಲ್ಲ ಅವ್ನ್ ಮಗ ಅಂತ ಒಪ್ಕೊಳಕ್ ಹೇಳ ಅವನಿಗೆ. ಇನ್ನೊಬ್ರಿಗೆ ಇನ್ನೊಂದ್ ಲೈನ್ ಅಲ್ಲಿ ಹೇಳೋದಲ್ಲ. ನನ್ನ ಹತ್ರ ಮಾತಾಡಕ್ ಹೇಳ ಅವನಿಗೆ. ಅವನು ನೋಡಿದ್ದ ಮಗನ ಏನದು ನೀನ್ ನೋಡಿದ್ದ? ಯಾರು ನಂದು ನೋಡಿದ್ನ ಅವನು? ಅವ್ನು ನೋಡಿದ್ನ? ನಿಮ್ಮ ಅಣ್ಣ ನೋಡಿದ್ನ? ನನಗ್ ಬೈದ್ನಲ್ಲ ನಿಮ್ಮ ಅಣ್ಣ ನೋಡಿದ್ನ? ನೋಡಿಲ್ಲ ಅಲ್ವಾ ನೀನ್ ಏನೋ ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಲ್ವಾ? ನಿಮ್ಮ ಅಮ್ಮ ಏನೋ ಅನ್ನೋದು ಚೆನ್ನಾಗ್ ಗೊತ್ತಲ್ವಾ ನಿನಗೆ? ನಾನು ನಮ್ಮ ಅಮ್ಮ ಎಂತವ್ರಂತಾನು ಗೊತ್ತು. ಮತ್ತೇನಕ್ಕೆ ಎಗರಾಡ್ತಿದ್ಯಾ ಹಂಗೆ? ಏನು ಮತ್ತೇನಕ್ಕೆ ಹಂಗೆ ಎಗರಾಡ್ತಿದ್ಯಾ? ರೋಡಲ್ಲಿ ನೀನ್ ಹೋಗ್ತಾ ಇರ್ತೀಯಾ ಅಂತಂದ್ರೆ ನೀನ್ ಸುಮ್ನೆ ಇರ್ತೀಯಾ? ಸುಮ್ನೆ ಇರ್ತೀಯಾ? ಸುಮ್ನೆ ಯಾವ್ದು? ನೀನ್ ಫೋನ್ ಪಿಕ್ ಮಾಡಿ ನಿಮ್ಮ ಅಣ್ಣಂಗೆ ಹೇಳ್ತೀಯ ಅಂತಾನೆ ನಿನಗ್ ಫೋನ್ ಮಾಡಿದ್ದು. ಫೋನ್ ಮಾಡಕ್ಕೆ ಅಂತ ನಾನ್ ಹೇಳಲ್ಲ. ಅಲ್ಲ ನೀವ್ ಅಣ್ಣ ತಂಗಿ ಎಂತಾರ ನಮ್ ಇಬ್ಬರಿಗೂ ಗೊತ್ತೈತೆ. ಅಕ್ಕ ನಾನು ಹೇಳಿಲ್ಲ ಅದೇ ಅಂತ. ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಿನ್ನ ಅಕ್ಕ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ನೀವು ಎಂತ ಗೊತ್ತಾಗ್ತಿದ್? ಅಲೋ ನಾನು ಹೇಳೋದೆಲ್ಲ ಹೇಳಿ ಆಗೈತೆ. ನನ್ನ ಏನಕ್ಕೆ ಮದಿ ಕೇಳ್ತಿದ್ಯಾ? ನಾನ್ ಅಂದಿರೋದಕ್ಕೆ ಹೇಳ್ತಿರೋದಷ್ಟೇನೆ. ಅವನು ಫೋನ್ ಮಾಡ್ತೀನಕ್ಕ ನಂಗೆ ಫೋನ್ ರಿಸೀವ್ ಮಾಡಕ್ ಹೇಳು. ನನ್ನ ಅನ್ನಕ್ಕೆ ಅವ್ರು ಯಾರು? ಅವ್ರ ತಂಗಿಗೆ ಒಂದ್ ನಿಮಿಷ ದಿವ್ಯಾ ನನ್ ಮಾತ್ ಕೇಳಿಸ್ಕೊ. ಈಗ ನನಗ್ ಮೋಸ ಮಾಡಿರೋದಕ್ಕೆ ನಾನ್ ನನ್ನ ತಮ್ಮಂಗೆ ಹೇಳಿದೀನಿ ನಿಮ್ಮ ಅಣ್ಣ ಮೋಸ ಮಾಡಿದ್ಕೆ. ಅವನು ನಿನ್ನ ಹತ್ರ ಹೇಳ್ತಿದ್ದಾನೆ ನಿಮ್ಮ ಅಣ್ಣ ಫೋನ್ ರಿಸೀವ್ ಮಾಡಕ್ ಹೇಳು ಅಂತ. ನಾನ್ ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ, ಅವ್ನ್ ಫೋನ್ ಮಾಡಿದ್ರು ಪಿಕ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ನೀನ್ ಒಂದ್ ನಿಮಿಷ ಕೇಳಿಸ್ಕೊ. ನೀನ್ ನೆನೆ ಏನಂದ ಹೇಳು? ಯಾವನ ಹತ್ರ ಫೋನ್ ಮಾಡಿಸ್ತೆ ಅಂದೆ ಅಲ್ವಾ? ನಾನ್ ಯಾಕೆ ಯಾವನ ಹತ್ರ ಮಾಡಿಸ್ಲಿ? ನನ್ ತಮ್ಮನ ಹತ್ರ ನಾ ಮಾತಾಡ್ಸಿದೀನಿ. ನಿನ್ಗೇನೆ ನಿನ್ ತಮ್ಮನೋ ಬೇರೆಯವ್ರೋ ಅದ್ ನನಗ್ ಗೊತ್ತಿಲ್ಲ. ನನ್ ಪ್ರಕಾರ ಅವ್ನ್ ಯಾವನೇ. ಅಯ್ಯೋ ಅಕ್ಕ ಇವಳು ಯಾವನೋ ಇದ್ದಾಳೆ, ಯಾವ್ಯಾವ ಜೊತೆ ಇವಳು ಮಾತಾಡ್ತಾಳೆ, ಅದಕ್ಕೆ ಎಲ್ಲಾರನು ಹಂಗೆ ತಿಳ್ಕೊಂಡ್ಬಿಟ್ಟವಳು ಇವಳು. ಹೌದು ನಾನ್ ಹಂಗೇನೆ, ನೀವು ಹಂಗೇನೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಹಂಗೇನೆ ನೀವು ಹಂಗೇನೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು? ನಮ್ಮ ಲೆವೆಲ್ ನೀನು. ನಮ್ಮ ಮನೇಲಿ ನಾಯಿಗಿಲ್ಲ ನೀವಿಬ್ರು ಅಣ್ಣ ತಂಗಿ. ಬಟ್ ನಮ್ ಲೆವೆಲ್ ಬಗ್ಗೆ ಮಾತಾಡ್ತಾರೆ ಇವರು. ನಿನ್ ಲೆವೆಲ್ ಏನು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಆಯ್ತಾ? ನೀನ್ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನಿನ್ ಲೆವೆಲ್ ಏನು ಅಂತ ನಿನ್ ಮಾತಲ್ಲೇ ಗೊತ್ತಾಗ್ತಿದೆ.